ಹಾಲು ಕಾಸಕ್ಕೆ ಇಟ್ಟೇನ್ರಿ. ಹೋಳಿಗೆ ಮಾಡಕ್ಕೆ ಹಿಟ್ಟು ನಾದಿಟ್ಟೈತಿ. ಇಲ್ಲೇ ಹೂರ್ಣ ರೀ ರೆಡಿ ಆಗೈತಿ. ಈಗ ರುಬ್ಬೇಕ್ರಿ ಅದನ್ನು. ಮಿಲ್ಲು ಬಿಡು ನೋಡ್ರಿ ಮಿಲ್ಲು ರೀ ಸಾಬ್ರು. ಹಾಂ ಹೂರ್ಣ ರುಬ್ಬಾತಿ ಹಾಂ ನೋಡ್ರಿ ಮಿಲ್ಲು ಹೂರ್ಣ ರುಬ್ಬಾತ ಅಂತ. ಸರಿ ಹೋಳಿಗೆ ಮಾಡಕ್ಕೆ ಹೂರ್ಣ ರುಬ್ಬಿಡತ್ತಾಳ್ರಿ. ಈಗ ಇಷ್ಟು ರುಬ್ಬ್ಯಾಳ ನೋಡವ್ವ. ನೋಡ್ರಿ ಇಷ್ಟು ರುಬ್ಬ್ಯಾಳ ಅಂತ. ಹಂಗೆ ರುಬ್ಬಿಟ್ಟ ನೋಡ್ರಿ. ಅಕ್ಕಿ ರುಬ್ಬ್ಯಾಡ್ರಿ ಎಲ್ಲ. ನೋಡಿ ಇಷ್ಟು ರುಬ್ಬಿಟ್ಟಾಳ. ಆಯ್ತು ರುಬ್ಬಾತಾಳೆ ದೊಡ್ಡಕ್ಕಿಗೆ ಅಂತ. ಏನು ಮಾಡೀನಿ ಸದ್ಯಕ್ಕಾಗಿ? ಮಮ್ಮಿ ಏನು ಕೇಳ್ತಾಳೆ? ಸರಿ ನೋಡ್ರಿ ನಮ್ಮವ್ವ ಹಂಗೆ ಹಾಕೊಂಡು ಹೊಸದು ಸಿದ್ಧ ನಿಂದ್ರಲ್ ಬಂಗಾರ ಹೊಸ ಹಂಗೆ ಹಾಕೊಂಡಾಳ. ಮಳೆ ಬರತ್ತೈತೆ ನೋಡಿ ಹೋಗು. ಅಗ್ರಕ್ಕೆ ಹೋಗು ಪುರಿ ಮಾಡತ್ತೀವಿ. ಈಗ ಹೋಳ್ಗೆ ಮಾಡಿದ್ವಿ, ಪುರಿ ಮಾಡತ್ತ ಸುಮಕ್ಕರ್. ಇಲ್ಲ ಎಣ್ಣೆ ಕಾಸಕ್ಕೆ ಇಟ್ಟಾರ್ರಿ. ಇಲ್ಲಿ ಪುರಿ ಮಾಡತ್ತಾಳ್ರಿ. ಬಾಂಡೆ ತಿಕ್ಕಬೇಕ್ರಿ. ಇಲ್ಲಿ ಹೋಳ್ಗೆ ಮಾಡಿಟ್ಟೇವಿ. ಹೋಳ್ಗೆ ಆಮೇಲೆ ತೋರಿಸ್ತೇವೆ ನಿಮಗೆ. ಓಮ್ಮ ನೋಡ್ರಿ ಮಂಟಿ ಪುರಿ ಮಾಡತ್ತಾರ. ನೋಡ್ರಿ ಪುರಿ ಉಬ್ದಂಗೆ ಉಬ್ಬೇವ್ರಿ. ಅವ ಉಬ್ಬಿದ್ದೆ ಚಂದ. ಸೈಡ್ ಚಹಾ ಮಾಡ್ಯಾರ. ಈ ಕಡೆ ಪುರಿ ಚಹಾ ಪುರಿ ತಿನ್ಬೇಕ್ರಿ. ಚಹಾ ಜೋಡಿ ಪುರಿ. ಗುಂಡು ನೋಡ್ರಿ ಈಗ ಎದ್ದೈತಿ. ಪುರಿ ತಿನ್. ರಾತ್ರಿ ಎಲ್ಲ ಕಿರಿಕಿರಿ ಮಾಡಿ ಈಗ ಎದ್ದಾಡ್ರಿ ಕಿ ಗುಂಡಮ್ಮ. ಪುರಿ ತಿನ್ನಂತೈತೆ ಅಕ್ಕ. ನೀವು ಯಾವಾಗ ತಿಂತೀರಿ ಪುರಿ? ಬಾಯಾಗ ಹಾಕೋತಾಳಲ್ಲಿ. ಬಾರೋ ತಿನ್ನಂಗಿಲ್ಲ ತಂಗಿ ತಿನ್ನಂಗಿಲ್ಲ. ಇಲ್ಲ ತಿನ್ನಂಗಿಲ್ಲ. ಚಂದ ತಿನ್ನ ಪುಟಾಣಿ. ಪುರಿ ತಿಂತೀರ ನೀವು? ಇವು ಹಾಕಿಕ್ಕಿ ಬಂಗಾರ ಹಾಕಬಾರ್ದೇ. ತಿನ್ ನೀ ತಿನ್ ಚಾದಾಗ. ನೋಡ್ರಿ ಈಗ ಚಾನು ಪುರಿ ನಾವು ಅಡುಗೆ ಮಾಡೋರನ್ನ ಬಟ್ಟ ಅಡ್ಗೆ ಬಟ್ಟವ ಬರ್ತಿತ್ತು ನೋಡ್ರಿ. ನಮ್ಮ ಗುಂಡಕ್ಕೆ ನೋಡ್ರಿ ಹೆಂಗೆ ಬಿದ್ದಾಡತ್ತ. ಇವ್ರು ರೆಡಿ ಆದ್ರೆ ನೋಡ್ರಿ. ಅವ್ರ ಅಮ್ಮಗೆ ಹೇಳತ್ತಾಡ್ರಿ 3-4 ರೆಡಿ ಆಗ್ಬೇಕಂತ್ರಿ. ಕನ್ಯಾ ಪೂಜೆ ಮಾಡಾಕ್ತಾರ್ರಿ ಇವತ್ತು. ಮುಂದೆ ಸಂಟಿ ಹೆಂಗೆ ಕುಂತಾವ. ತಂದಿ
ಇವತ್ತು ಹಚ್ಚಬೇಕು. ಫಸ್ಟ್ ನೀನೇ ಡಕ್ಕಿತ್ತಿಲ್ಲ, ಅದನ್ನು ಡಕ್ಕಿತ್ತಿಲ್ಲ. ಹಾಂ ಕೂಡ ಇಲ್ಲಿ ಬಿಡು. ತಾಡ್ ತೆಗೆದು ಬಿಡ. ನಮಸ್ಕಾರ ನಾಲ್ಕಿನ ಗೊತ್ತ ಆಶೀರ್ವಾದ ಮಾಡ್ರಿ ಅಣ್ಣ. ನೋಡ್ರಿ ನಮ್ಮ ಮನೆ ಸಣ್ಣ ಲಕ್ಷ್ಮಿ ಮಾಡ್ಬೇ ಮಾರಿ ತೋರ್ಸ್ ಬಂಗಾರ. ಇವ್ರಿಗೆ ಎಡಿ ಮಾಡತ್ತೀನಿ. ನಮ್ಮ ಮಮ್ಮಿ ಕಟ್ಟಿನ ಸಾರು ಮಾಡತ್ತಾರೆ. ಕಟ್ಟು ಸಾರು ಕಟ್ಟು. ನೋಡ್ರಿ ಅವ್ರ ಪಪ್ಪ ಕಡೆ ಕಾಲು ಪೂಜೆ ಮಾಡಿಸ್ಕೊಂಡೆ ಅಡ್ಡಾಡತ್ತಾರೆ. ಅಮ್ಮ ನನ್ನ ಮಕ್ಕಳ ಬಗ್ಗೆ ಮನಸ್ಸಿನ ಮಾತು. ನಮಗೆ 3 ಜನ ಹೆಣ್ಣು ಮಕ್ಕಳು. ಎಲ್ಲರೂ 3 ಜನ ಹೆಣ್ಣು ಮಕ್ಕಳು, ಅಯ್ಯೋ ಪಾಪ, ಗಂಡಾಗಿದ್ದರೆ ಚೆನ್ನಾಗಿರ್ತಿತ್ತು ಅಂತಾರೆ. ಯಾರು ಏನೇ ಹೇಳಿ ನೀವು ನಮ್ಮ ಮನೆಯ ಮುದ್ದಾದ ಗೊಂಬೆಗಳು, ನಮ್ಮ ಮನೆಯ ದೀಪ. ನೀವು ನಮ್ಮ ಎಲ್ಲ ಕನಸುಗಳಿಗೂ ಹೊಸ ರೂಪ ಕೊಟ್ಟವರು. ಹಾಗೆ ನಮ್ಮ ಮನೆಯ ಬದುಕಿನ ಬಣ್ಣಗಳು ನೀವು. ಕೆಲವೊಂದಿಷ್ಟು ಮಾತುಗಳನ್ನು ಹೇಳುವಾಗ ನನ್ನ ಕಣ್ಣಂಚಲ್ಲಿ ನೀರು ಬರುತ್ತೆ. ಹಾಗೆ ತುಟಿಯಲ್ಲಿ ಒಂದು ಮುಗುಳ್ನಗೆ ಬರುತ್ತೆ. ಯಾಕಂತಂದರೆ ನೀವು ನಮ್ಮ ಮನಸ್ಸಿನ ನಗು. ಸಮಾಜ ಏನೇ ಹೇಳಿ, ಸಮಾಜ ನಿಮ್ಮನ್ನು ಹೇಗೆ ನೋಡಲಿ, ನೀವು ನಮ್ಮ ಮನೆಯ ದೊಡ್ಡ ಮೌಲ್ಯ. ಗಂಡು ಹುಟ್ಟಿತೆಂದು ಬೀಗಬೇಡ, ಹೆಣ್ಣು ಹುಟ್ಟಿತೆಂದು ಕುಗ್ಗಬೇಡ.
ಪುಣ್ಯ ಮಾಡಿದವರಿಗೆ ಮಾತ್ರ ಹೆಣ್ಣು ಮಗು ಹುಟ್ಟುತ್ತೆ. ಹೆಣ್ಣು ಮಗು ಹುಟ್ಟಿತೆಂದು ಮತ್ತೊಬ್ಬರನ್ನು ನೋಡಿ ಹೀಯಾಳಿಸಿ ನಗಬೇಡ. ನಿಮ್ಮ ಭವಿಷ್ಯ ಪ್ರಜ್ವಲಿಸುತ್ತಿರಲಿ. ಹಾಗೆ ನನ್ನ ಮಕ್ಕಳಿಗೆ ನಿಮ್ಮೆಲ್ಲರ ಆಶೀರ್ವಾದ ಹಾರೈಕೆ ಇರಲಿ.